ಆಲ್ ದಿ ಬೆಸ್ಟ್ ಆಫ್ ಲಕ್. ಬಹಳ ಶ್ರಮಪಟ್ಟು ಓದಿದ್ದೀಯಾ, ಇನ್ನೂ ಓದಬೇಕು ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. Congratulations, ma. All the best for your future. From beginning itself, she taking a challenge and she work hard and she scored good marks. All the best for your future. ಇದೇ ಶ್ರೀ ವಿದ್ಯಾವೀಣಾ ಸ್ಕೂಲಲ್ಲಿ 10th ಪಾಸ್ ಆಗಿದ್ದಾರೆ, ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಅವರ 10 ವರ್ಷದ ಜರ್ನಿ ಹೇಗಿದೆ ಅಂತ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನನ್ನ ಲೈಫ್ ಅಂದರೆ ಒಂದು ಬ್ಯೂಟಿಫುಲ್ ಪಾರ್ಟ್ ಆಗಿದ್ದು ಅಂದರೆ ಸ್ಕೂಲ್ ಲೈಫೇ. ನಾನು LKG ಇಂದ 10th ತನಕನೂ ಶ್ರೀ ವೀಣಾ ಇಂಗ್ಲೀಷ್ ಸ್ಕೂಲಲ್ಲೇ ಓದಿದ್ದು. ಒಳ್ಳೆ ಪರ್ಸೆಂಟೇಜ್ನ ಸ್ಕೋರ್ ಮಾಡಿದ್ದೀನಿ. ಅದಕ್ಕೆ ಎನ್ಕರೇಜಿಂಗ್ ಆಗಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟೀಚಿಂಗ್ ಫ್ಯಾಕಲ್ಟೀಸ್ ಆಗಿರ್ಬೋದು, ಎನ್ಕರೇಜ್ಮೆಂಟ್, ಈಚ್ ಆ್ಯಂಡ್ ಎವ್ರಿ ಟೀಚರ್ಸ್ ಆಗಿರ್ಬೋದು, ಮಾರ್ನಿಂಗ್ ಸ್ಪೆಷಲ್ ಕ್ಲಾಸಿಂದ ಇದ್ದು ಈವ್ನಿಂಗ್ ಸ್ಪೆಷಲ್ ಕ್ಲಾಸ್ ತನಕ ಟ್ಯೂಷನ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ತುಂಬ ಒಂದು ಮಕ್ಕಳಿಗೆ ಏನು ಬೇಕಾಗಿರುತ್ತೆ, ಯಾವ ಥರ ಸ್ಟಡೀಸಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಎಕ್ಸಾಮ್ ಹೆಂಗೆ ಫೇಸ್ ಮಾಡಬೇಕು, ಯಾವುದಲ್ಲಿ ನಾವು ಮಿಸ್ ಪಾಯಿಂಟ್ ಮಾಡ್ತಾ ಇದ್ದೀವಿ, ಡಿಸ್ಕರೇಜ್ ಮಾಡ್ದಲೆ ಎಂಕರೇಜಿಂಗ್ ಆಗಿ ತುಂಬ ಚೆನ್ನಾಗಿ ಎಲ್ಲ ಟೀಚಿಂಗ್ ಎಲ್ಲ ಹೇಳ್ಕೊಟ್ಟು ನಮಗೊಂದು ಒಳ್ಳೆ ಪರ್ಸೆಂಟೇಜ್ ತರಿಸಿದ್ದಾರೆ. ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೆ ನಾನು ಸಹ, ಅದಕ್ಕೆ ಒಳ್ಳೆ ಪರ್ಸೆಂಟೇಜ್ ಪಡೆದಿದ್ದೀನಿ. ಸೊ ನಾನು ನಮ್ಮ ಸ್ಕೂಲಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿನ್ಸಿಪಲಿಂದ ಹಿಡಿದು ಎಲ್ಲ ಟೀಚಿಂಗ್ ಸ್ಟಾಫ್ಸ್ ಆಗಲೂ, ನನ್ನ ಫೇವ್ರೆಟ್ ಟೀಚರ್ಸ್ ಆಗಿರ್ಬೋದು, ಎಲ್ರಿಗೂ ಸಹ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮತ್ತೆ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಿದ್ಯಾ, ನಮ್ಮ ಪರವಾಗಿ ನಿಮಗೆ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಒಳ್ಳೆ ಮಾರ್ಕ್ಸ್ ತಂದೆ ಎಲ್ಲರಿಗೂ ಒಳ್ಳೆ ಸತ್ತರಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.